ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ವಿಡಿಯೋದಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ನಿಮಗೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಅಡುಗೆಯನ್ನು ಹಬ್ಬಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾರ್ಮಲ್ಲಾಗಿ ಯಾವಾಗಲೂ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಈ ಥರದ್ದೆಲ್ಲ ಮಾಡ್ತೀವಿ. ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕ್ಯಾರೆಟಲ್ಲಿ ಒಬ್ಬಟ್ಟು ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಮಾಡಿರುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟನ್ನು ಶುದ್ಧವಾಗಿ ತೊಳ್ಕೊಂಡು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಸಣ್ಣಗೆ ಈ ಥರ ತುರಿದು ಇಟ್ಕೋಬೇಕು. ತುರಿದು ಇಟ್ಕೊಂಡಿರೋದನ್ನು ಡ್ರೈ ಫ್ರೈ ಒಂದು 10 ಮಿನಿಟ್ಸು ಡ್ರೈ ಆಗಿ ಫ್ರೈ ಮಾಡಬೇಕು. 10 ಮಿನಿಟ್ಸ್ ಆಗಿದ ತಕ್ಷಣ ತುಪ್ಪ ಹಾಕಿ ಒಂದು 2-3 ಸ್ಪೂನು ತುಪ್ಪ ಹಾಕಿ ಮತ್ತೆ ಒಂದು 10 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಶ್ರಿಂಕ್ ಆಗಿ ಎಷ್ಟು ಕಮ್ಮಿ ಆಗಿದೆ ಅಲ್ಲಿವರೆಗೂ ಮಾಡಬೇಕಾಗುತ್ತೆ. ಇದು ಟೋಟಲ್ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ತೊಗೊಳುತ್ತೆ. ನಂತರ ಒಂದು ಅರ್ಧ ಲೀಟ್ರು ಕೆನೆ ಭರಿತವಾದಂತಹ ಹಾಲನ್ನು ಹಾಕಿ ಮತ್ತೆ ಕುದಿಯೋದಕ್ಕೆ ಬಿಡೋಣ. ಸಿಮ್ಮಿಂಗಲ್ಲೇ ಮಾಡಬೇಕು. ಮತ್ತು ಚಿರೋಟಿ ರವೆನ ಒಂದು ಸಣ್ಣ ಕಪ್ ತಗೊಂಡು ತುಪ್ಪ ಹಾಕಿ ಅದು ಹಗುರವಾಗೋವರೆಗೂ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಇದು ಈ ರೀತಿಯಾಗಿ ಫ್ರೈ ಆದಮೇಲೆ ಚಿರೋಟಿ ರವೆ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಇನ್ನೊಂದು 2 ನಿಮಿಷ ಫ್ರೈ ಆಗಿರೋದಕ್ಕೆ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ಒಂದು 1/4 kg ಅಷ್ಟು ಸಕ್ಕರೆ ಹಾಕೋಣ. ಯಾಕಂದರೆ ಕ್ಯಾರೆಟಲ್ಲಿ ನಮಗೆ ಶುಗರ್ ಇರೋದ್ರಿಂದ, ಹಾಲು ಹಾಕಿದ್ದೀವಿ, ಶುಗರ್ ಇರೋದ್ರಿಂದ ಶುಗರ್ ಸ್ವಲ್ಪ ಕಮ್ಮಿನೇ ಹಿಡಿಯುತ್ತೆ. ಇದು ಸಹ ನೀಟಾಗಿ ಅದಕ್ಕೆ ಹೊಂದ್ಕೊಂಡು ಪಾಕ ಬಂದು ಡ್ರೈ ಆಗೋವರೆಗೂ ಇದರಲ್ಲಿ ನಾವು ಉರಿಬೇಕಾಗುತ್ತೆ. ಇದು ಒಂಥರ ಡ್ರೈ ಆಗಿಬಿಟ್ಟು ನಿಮಗೆ ಗೊತ್ತಾಗುತ್ತೆ, ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ ನೀಟಾಗಿ. ಈ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು 2-3 ಗಂಟೆ ಕಾಲ ಆರಕ್ಕೆ ಬಿಡಬೇಕು. ಆವಾಗ ಇದೆಲ್ಲ ಸ್ವಲ್ಪ ಎಳ್ಕೊಂಡು ತಣ್ಣಗಾದ್ಮೇಲೆ ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ನಮಗೆ ಹದವಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಂತರ ನಾವು ಈ ಕ್ಯಾರೆಟು ತಣ್ಣಗಾಗಕ್ಕೆ ಬಿಡಿ. ಅಷ್ಟಕ್ಕೆ ಮುಂಚೆನೇ ನಾವು ಇದನ್ನು ಕನಕನ ರೆಡಿ ಮಾಡಿಟ್ಕೊಂಡಿದ್ರೆ ಒಳ್ಳೆಯದು. ಯಾಕಂದರೆ ಅದು ಆರಬೇಕು, ತೊಂದರೆ ಇಲ್ಲ. ಚಿರೋಟಿ ರವೆ 1 ಕಪ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೈದಾ ತೊಗೊಂಡಿದ್ದೀನಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಬರೋ ಥರ ಕಲಸಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಲಸಿ ಇಟ್ಕೊಳ್ಳೋಣ. ಮತ್ತು ಇದನ್ನು ನೀಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದುಬಿಟ್ಟು ನಾವು ಒಂದು 2 ಅವರ್ಸು ನೆನೆಯಕ್ಕೆ ಬಿಡೋಣ. ಯಾಕಂದರೆ ಚಿರೋಟಿ ರವೆ ಮೈದಾ 2 ಮಿಕ್ಸಾಗಿ ಅರಳುತ್ತೆ. ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೋಬೇಡಿ. ಮೈದಾ ಹಿಟ್ಟು ಕಮ್ಮಿ ಹಾಕಿದಾಗ ನಿಮಗೇನಾಗುತ್ತೆ, ಈ ಚಿರೋಟಿ ರವೆ ಇರೋದ್ರಿಂದ ಮುರಿಯೋಕ್ಕೆ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮೈದಾ ಹಾಕಿದ್ರೆ ನಮಗೆ ಒಂಥರ ಎಳ್ದಂಗೆ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಚಿರೋಟಿ ರವೆ ಜಾಸ್ತಿನ ಬಳಸ್ಕೊಳ್ಳೋದು. 1 ಚಿರೋಟಿ ಅರ್ಧ ಮೈದಾ ಹಾಕ್ಕೊಳ್ಳಿ, ಕನಕ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು 5 ಚಿರೋಟಿ 1 ಮೈದಾ ಹಾಕ್ತಾರೆ, ಅದೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಈ ರೀತಿ ಬಂದಾಗ ನಿಮಗೆ ತಟ್ಟಕ್ಕೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಆ್ಯಸ್ ಯೂಶ್ವಲ್ ಒಬ್ಬಟ್ಟು ತಟ್ಟೋ ಥರನೇ ಒಬ್ಬಟ್ಟು ಪೇಪರ್ ಇಲ್ಲಿ ಬಳಸ್ತಾ ಇದ್ದೀನಿ ನಾನು. ಒಬ್ಬಟ್ಟು ಪೇಪರು ಅಥವಾ ಬಾಳೆ ಎಲೆಯಲ್ಲಿ ನಿಮ್ಗೆ ಹೆಂಗೆ ಅನುಕೂಲ ಆದರೆ ಆ ರೀತಿಯಾಗಿ ಮಾಮೂಲಿಯಾಗಿ ಇದು ಸ್ಟಫಿಂಗ್ ಮಾಡಿ ತಟ್ಟಿ ಹದವಾಗಿ 2 ಕಡೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ. ಅದ್ಭುತ ರುಚಿಯುಳ್ಳಂತಹ ಒಂದು ಕ್ಯಾರೆಟ್ ಹೋಳಿಗೆ ರೆಡಿಯಾಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಬೇಳೆ ಹೋಳಿಗೆ ಗ್ಯಾಸ್ ಅಂತಾರೆ, ಇದೆಲ್ಲ ಸ್ವಲ್ಪ ಹೆವಿ ಅನಿಸುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಹೆವಿ ಅನಿಸಲ್ಲ, ವೆಜಿಟಬಲ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ, ನನಗೂ ಖುಷಿಯಾಗುತ್ತೆ. ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರತಕ್ಕಂತಹ ನನ್ನ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಒಂದು ಸಪೋರ್ಟ್ ಆಗುತ್ತೆ. ಮುಂದೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.